ಡೈಲಾಗ್ ಇದೆ, ಗುಡುಗು ಸಿಡಿಲು ಬರ್ತದೆ ಅಂತ ಮಳೆ ಬೇಡ ಅಂತ ಹೇಳೋಕ್ಕಾಗುತ್ತಾ, ಭೂಮಿ ಬರಡಾಗೋದಿಲ್ವಾ ಅಂತ. ಅಂದರೆ ಸಿನಿಮಾ ಎಷ್ಟು ಸೋಲ್ಫುಲ್ ಆಗಿದೆ ಅಂದರೆ ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳು ಬಂದೇ ಬರುತ್ತೆ, ಹಾಗಂತ ನಾವು ಬದುಕೋದಕ್ಕೆ ಎದುರ್ಕೊಳ್ಳೋಕ್ಕಾಗತ್ತಾ ಅಂತ. ಇಡೀ ಸಿನಿಮಾ ಅದೇ ವಿಷಯವನ್ನು ಹೇಳ್ತಾ ಹೊರಡ್ತಾರೆ. ಪ್ರೀತಿನ ಹುಡ್ಕೊಂಡು ಹೊರಟಿರುವಂಥ 2 ಜೀವಿಗಳ ಮೇಲಿರುವಂಥ ಒಂದು ಕತೆ ಈ ಸಿನಿಮಾ. ತುಂಬ ಪ್ಲೆಸೆಂಟ್ ಆಗಿತ್ತು. ಫಸ್ಟ್ ಹಾಫ್ ಕಂಪ್ಲೀಟ್ ಮಾಸ್ ಎಲಿಮೆಂಟ್ಸ್ ಇತ್ತು, ಫುಲ್ ಫೈಟ್ಸು, ಫುಲ್ ಹೈ ಎನರ್ಜೆಟಿಕ್ ಮಾಸ್ ಎಲಿಮೆಂಟ್ಸ್ ವಿತ್ ಅ ಲವ್ ಸ್ಟೋರಿ. ಸೆಕೆಂಡ್ ಹಾಫ್ ಫುಲ್ ಕ್ಲಾಸ್ ಆ್ಯಂಡ್ ಸೋ ಮಚ್ ಆಫ್ ಇನ್ನೋಸೆನ್ಸ್, ಗ್ರೇಸ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ ರೀತಿ ಸಿನಿಮಾದಲ್ಲಿ ತುಂಬಾ ಖುಷಿ ಆಯಿತು. ಕಾಂಟೆಂಟ್ ಸಿನಿಮಾಗಳಿಗೆ ಯೂಶ್ವಲಿ ಪ್ರೊಡ್ಯೂಸರ್ ಸಿಕ್ಕೋದಕ್ಕೆ ಒತ್ತಾಡ್ತೀವಿ. ಆ ಹಂತದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂದಿದ್ದು ಗೊತ್ತಾಗೋದಿಲ್ಲ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಕತೆಗೆ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಸಿಗೋದು ತುಂಬ ಇಂಪಾರ್ಟೆಂಟ್. ಆಗ ಮಾತ್ರ ಒಳ್ಳೆ ಕತೆಗಳನ್ನ ನಾವು ಈ ರೀತಿ ಸಂಭ್ರಮಿಸೋದಕ್ಕೆ ಸಾಧ್ಯ. ಇವತ್ತು ಈ ಕ್ಷಣಕ್ಕೆ ಸೀರಿಯಸ್ಲಿ ಬಿಗ್ಗೆಸ್ಟ್ ಥ್ಯಾಂಕ್ ಯು ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ ಸರ್ಗೆ. ಬಿಕಾಸ್ ಇಷ್ಟು ಪ್ರೀತಿ ಆ ಸಿನಿಮಾ ಕೊಟ್ಟಿದ್ದಾರೆ ಅಂದರೆ ಇವತ್ತಿನವರೆಗೂ ಅದು ಕಾಣಿಸ್ತಿದೆ. ಒಬ್ಬ ಡೈರೆಕ್ಟರ್ಗೆ ಯಾವಾಗಲೂ ಈ ಥರ ಪ್ರೊಡ್ಯೂಸರ್ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಈ ಥರ ಸಿನಿಮಾಗಳು ನಮಗೆ ತುಂಬ ಮುಖ್ಯ. ಪವರ್ ಪ್ಯಾಕ್ ಪರ್ಫಾರ್ಮೆನ್ಸಸ್ ಸಿನಿಮಾದಲ್ಲಿ ಎವ್ರಿ ಹಂತದಲ್ಲೂ ಡೈಲಾಗ್ಸ್ಗಳು ಬರ್ತಿದ್ರೆ ಹಿಟ್ ಆಗ್ತಾನೇ ಇರುತ್ತೆ ನಮಗೆ. ದೇರ್ ಆರ್ ಸೋ ಮೆನಿ ಡೈಲಾಗ್ಸ್ ಸಿನಿಮಾದಲ್ಲಿ, ಇದು ಒಂದು ಅಂತಲ್ಲ. ಆ್ಯಂಡ್ ಪ್ರೀತಿ ಬಗ್ಗೆ ಇರೋ ಒಂದೊಂದು ಮಾತು, ಸ್ಪೆಷಲಿ ಪೃಥ್ವಿ ಅಂಬೋರವರು ಅವ್ರನ್ನ ಕ್ಯಾರಿ ಮಾಡಿರೋ ರೀತಿ, ಅವ್ರ ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ದೇರ್ ಈಸ್ ಆಲ್ವೇಸ್ ಎ ಜಾಯ್. ಈ ಸಿನಿಮಾ ಅಂತಲ್ಲ, ಬೇರೆ ಸಿನಿಮಾಗಳದು, ಬಟ್ ಈ ಸಿನಿಮಾದಲ್ಲಿ ಖುಷಿ ಕೊಡೋದ್ರ ಜೊತೆಗೆ ಅವ್ರು ಅಳಿಸಿದ್ದಾರೆ ಕೂಡ ನಮ್ಮನ್ನು. ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಡೆಫಿನೆಟ್ಲಿ ಈ ಸಿನಿಮಾ ಮತ್ತು ಈ ಪರ್ಫಾರ್ಮೆನ್ಸಸ್ ತುಂಬ ಕಾಲ ನೆನ್ಕೊಳ್ಕೊಳ್ಳುತ್ತೆ. ಆ್ಯಂಡ್ ಪ್ರಮೋದ್ ಅವರು ಈಸ್ ಟೂ ಗುಡ್, ಕಂಪ್ಲೀಟ್ಲಿ ಅ ವೆರಿ ಪ್ರಾಮಿಸಿಂಗ್ ಮಾಸ್ ಹೀರೋ ನಮ್ಮ ಕನ್ನಡಕ್ಕೆ. ಅವರು ಈ ನಿಟ್ಟಿನಲ್ಲಿ ಅವ್ರ ಜರ್ನಿ ಸಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಹೀರೋಯಿನ್ಸ್ ಇಬ್ಬರೂ ಕೂಡ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್. ಆ್ಯಂಡ್ ಈ ಥರ ಕಥೆಗಳಲ್ಲಿ ಅಷ್ಟು ಒಳ್ಳೆ ಪಾತ್ರಗಳು ಸಿಕ್ಕಿರೋದು ಕೂಡ ತುಂಬ ಇಂಪಾರ್ಟೆಂಟ್. ಆ ಪಾತ್ರಗಳು ಅವ್ರಿಗೆ ಸಿಕ್ಕಿದೆ, ಅವ್ರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮ್ಯಾಟೋಗ್ರಫಿ ಇಸ್ ಬ್ರಿಲಿಯಂಟ್, ಮ್ಯೂಸಿಕ್ ಇಸ್ ಬ್ರಿಲಿಯಂಟ್. ಹಾಡುಗಳು ಇನ್ನೂ ಗುನುಗ್ತಾ ಇದ್ದೀವಿ, ಇನ್ನೂ ಕಾಡ್ತಾ ಇದೆ ಹಾಡುಗಳು. ಮೇ ಬಿ ವಿ ನೀಡ್ ಸಮ್ ಮೋರ್ ಟೈಮ್ ಆ ಸಂಗೀತದಿಂದ, ಅವ್ರ ಪರ್ಫಾರ್ಮೆನ್ಸಸ್ಗಳಿಂದ, ಆ ಲೊಕೇಶನ್ಸ್ಗಳಿಂದ ಹೊರಗೆ ಬಂದು ನಮ್ಮ ಜಾಗಗಳಿಗೆ ಹೋಗೋದಕ್ಕೆ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ. ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಕಥೆನ ತುಂಬ ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ. ನೀವೆಲ್ಲರೂ ಸಿನಿಮಾನ ಯಾವ ಕಾರಣಕ್ಕೆ ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನ ನೋಡ್ತಿದ್ರಿ, ಆ ಕಾರಣನ ಈ ಸಿನಿಮಾ ನಿಮಗೆ ಕೊಡುತ್ತೆ ಅಂತ ನಾನು ಹೇಳೋಕ್ಕೆ ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಬಂದು ಥಿಯೇಟ್ರ್ನಲ್ಲಿ ಈ ಸಿನಿಮಾ ನೋಡಿ. ಆಲ್ರೆಡಿ ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ. ಈಗ ಭವನಂ ಗಗನಂ ನನಗನ್ಸಿದ್ದು ಇವರು ಪುಸ್ತಕ ಓದೋಣ ಲಿಟ್ರಲಿ. ನಮ್ಮ ಮಾಸ್ಗೆ ನಮ್ಮ ಪ್ರಮೋದ್ ಇದ್ದರೆ, ಕ್ಲಾಸ್ಗೆ ನಮ್ಮ ಅಕಾಡೆಮಿ. ಆ್ಯಂಡ್ 2 ಫೈನೆಸ್ಟ್ ಆ್ಯಕ್ಟರ್ಸ್ ಆ್ಯಂಡ್ ವಂಡರ್ಫುಲ್ ಆ್ಯಕ್ಟರ್ಸ್, ಎಲ್ಲ ಕೋ ಆ್ಯಕ್ಟರ್ಸ್ಗಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಉದಯ ಲೀಲಾ ಸರ್ ಸಿನಿಮಾಟೋಗ್ರಫಿ ಎಕ್ಸ್ಟ್ರಾರ್ಡಿನರಿ. ಅಂದರೆ ಒಂದು 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 ಟ್ರಾವೆಲ್ ಜರ್ನಿ ಇದೆ. ಒಂದು ಹೋಲ್ ಜರ್ನಿ ಲ್ಯಾಂಡ್ಸ್ಕೇಪನ್ನು ತೋರಿಸಿರೋ ರೀತಿ ಆ್ಯಂಡ್ ಪರ್ಫಾರ್ಮೆನ್ಸ್. ಇನ್ನೇನು ಮಾಸ್ ಆಯಿತು ಅಂದಾಗ ಒಂದು ಕ್ಲಾಸ್ ಆಯಿತು ಅಂದಾಗ ಮಾಸ್ ಬರ್ತಾರೆ. ನನಗಿಬ್ಬರು ಮುಂಚೆಯಿಂದ ಪರಿಚಯ. ಇವ್ರ ಆ್ಯಕ್ಟಿಂಗಿಂದ ನನಗೆ ತುಂಬ ಕಲಿಯೋದಿದೆ ಅನ್ನಿಸ್ತಾ ಇದೆ ನನಗೆ. ಫಂಟ್ಯಾಬುಲಸ್ ಫಿಲಮ್. ಒಂದು ಪುಸ್ತಕ ಓದಂಗೆ ಆಗುತ್ತೆ. ನಾವು ಒಂದು ಸೆಕ್ಷನ್ ಆಫ್ ಆಡಿಯನ್ಸಿಗೆ ಅಷ್ಟೇ ಸಿನಿಮಾ ಅಂತ ಅಂತೀವಲ್ಲ, ಇಡೀ ಕುಟುಂಬ 7 ವರ್ಷದಿಂದ 70 ವರ್ಷದವರೆಗೂ ಬಂದು ಕೂತ್ಕೊಂಡು ಪಾಪ್ಕಾರ್ನ್ ತಿಂದ್ಕೊಂಡು ಹತ್ಕೊಂಡು ಸ್ವಲ್ಪ ನಕ್ಕೊಂಡು ಒಂದು ಕೊನೆಗೆ ಒಂದು ನೀತಿ ಪಾಠ ಕೇಳಿಸ್ಕೊಂಡು ಅಥವಾ ತಿಳ್ಕೊಂಡು ಹೋಗುವಂಥ ಸಿನಿಮಾ ಭವನಂ ಗಗನಂ. ಎಲ್ಲರಿಗೂ ಒಳ್ಳೆಯದಾಗಲಿ ಸರ್. ಒಂದು ಒಳ್ಳೆಯ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ನನಗಂತೂ ಖುಷಿ ಆಯಿತು. ಯಾಕೆಂದರೆ ಈ ಥ್ರಿಲ್ಲರ್ ಇಲ್ಲ ತುಂಬ ಆಗ್ತಾಯಿದೆ, ಅದ್ರ ಮಧ್ಯೆ ಒಂದು ನಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಬಂದು ನೋಡೋವಂಥ ಸಿನಿಮಾ. ಯಾರಿಗೂ ಏನೂ ಮೋಸ ಆಗೋಲ್ಲ. ಸೂಪರ್ವಾಗಿದೆ, ದಯವಿಟ್ಟು ನೋಡಿ. ಸಿನಿಮಾ ಗೆಲ್ಲುತ್ತೆ. ಸಂಗೀತ, ಸಾಹಿತ್ಯ, ಉತ್ತಮವಾದ ನಟನೆ, ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ. ಈ ಸಿನಿಮಾನ ಕರ್ನಾಟಕದ ಎಲ್ಲ ಕನ್ನಡಿಗರು ಗೆಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಪರ್ಸ್ನಲಿ. ಎಸ್ಪೆಷಲಿ ನಮ್ಮ ಪ್ರಮೋದ್ ಮತ್ತು ಪೃಥ್ವಿ ಇಬ್ಬರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅವರ ಡೆಡಿಕೇಶನ್ಗೋಸ್ಕರನಾದರೂ ನೀವು ಅವ್ರಿಗೆ ನೂರಾರು ಸಿನಿಮಾಗಳು ಸಿಕ್ಕಿ ಅವ್ರು ಸ್ಟಾರ್ ಆಗಬೇಕು ಅನ್ನೋದು ನನ್ನ ಆಸೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ, ನಾನು ನಿಮ್ಮ ರಮೇಶ್ ಇಂದ್ರ. 8 ಜನ ಸೇರಿದರೆ ಏನಾಗ್ಬೋದು ಅಂದರೆ, ಒಟ್ಟಿಗೆ ಒಂದು 8 ಜನ ಒಳ್ಳೆ ಜನ ಸೇರಿದರೆ ಏನಾಗ್ಬೋದು ಅಂದರೆ ಭವನಂ ಗಗನಂ ಥರ ಒಂದು ಸಿನಿಮಾ ಆಗುತ್ತೆ. 4 ಜನ ಒಳ್ಳೆ ನಟರು, 3 ಜನ ಒಳ್ಳೆ ಟೆಕ್ನಿಷಿಯನ್ನು, ಒಬ್ಬ ಒಳ್ಳೆ ನಿರ್ಮಾಪಕರು ಸೇರಿದ್ರೆ ಈ ಥರ ಒಂದು ಒಳ್ಳೆ ಸಿನಿಮಾ ಆಗುತ್ತೆ.
ಒಳ್ಳೆ ಡೈರೆಕ್ಟ್ರು ಗಿರೀಶ್ ಮುಲಿಮನಿ, ಮ್ಯೂಸಿಕ್ ಡೈರೆಕ್ಟ್ರು ವಿಜಿ ಮತ್ತು ಉದಯ್ ಲೀಲಾ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಷ್ಟು ಜನಕ್ಕೆ ಸಪೋರ್ಟಾಗಿ ನಿಂತಿದ್ದರು ಮುನೇಗೌಡರು. ಇದೆಲ್ಲದ್ರ ಜೊತೆಗೆ 4 ಜನ ತುಂಬ ಅದ್ಭುತವಾಗಿ ನಡೆಸಿರೋದು. ಪೃಥ್ವಿ, ಪ್ರಮೋದು, ರೇಷಲ್ಲು ಮತ್ತು ಪೊನ್ನು ಅಶ್ವತಿ 4 ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲೊಂದು ಲೈನ್ ಬರುತ್ತೆ ಹಾಡು, ಹಾಯಾದ ಅನುಭೂತಿ ಅಂತ. ಈ ಸಿನಿಮಾ ಹಾಗೆ ಇದೆ, ಹಾಯಾದ ಅನುಭೂತಿ. ಬಂದು ತುಂಬ ಸಂತೋಷವಾಗಿ ಖುಷಿಯಾಗಿ ನೋಡಿಕೊಂಡು ಹೋಗ್ಬೋದು. ಅಂಥ ಒಳ್ಳೆ ಸಿನಿಮಾ, ಪ್ರೋತ್ಸಾಹಿಸಬೇಕು, ಚೆನ್ನಾಗಿ ನೋಡಿ ಗೆಲ್ಲಿಸಿ ಫಿಲಮ್ನ. ಥ್ಯಾಂಕ್ ಯು. ಪ್ರಮೋದ್ ಬ್ರದರ್ಗೆ ಗೀತಾ ಬ್ಯಾಂಗಲ್ ಸ್ಟರಿಂದನೂ ಫ್ಯಾನು, ಇವ್ರಿಗೆ ದೇಯಿಂದ ಫ್ಯಾನು. ಇಬ್ಬರು ಆ್ಯಕ್ಚುಲಿ ಜಿದ್ದಕ್ಕೆ ಅಭಿನಯ ಮಾಡಿದರೆ ಬೋನಂಗ್ ಅಭಿನಯ ಸಿನಿಮಾದಲ್ಲಿ ಆ್ಯಕ್ಚುಲಿ ತುಂಬ ಖುಷಿಯಾಯಿತು. ಒಳ್ಳೆಯ ಸ್ಟೋರಿ, ಒಂದು ಸಂಬಂಧಕ್ಕೆ ವ್ಯಾಲ್ಯೂ ಕೊಡುವಂಥ ಒಂದು ಸಿನಿಮಾ ಭುವನಂ ಗಗನಂ. ಹಾಗೆ ಒಂದು 2-3 ಸೀರಿಯಲ್ ಪರ್ಟಿಕ್ಯುಲರ್ ಆಗಿ ಕಣ್ಣಲ್ಲಿ ನೀರು ಬರುತ್ತೆ. ಅದರಲ್ಲಿ ಪೃಥ್ವಿ ಎಂಬರ್ ಸರ್ ಅವರ ಲವ್ ಸ್ಟೋರಿ ಕೆಮಿಸ್ಟ್ರಿಲೂ ಕೂಡ ಒಂದು ಅದ್ಭುತ, ನನಗೂ ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬಂತು. ಹಾಗೆ ನಮ್ಮ ಪ್ರಮೋದ್ ಬ್ರೋ ಅವ್ರ ಕಾಂಬಿನೇಷನ್ಲು ಕೂಡ ಒಂದು ಸೀನ್ ಇದೆ. ಇವರಿಬ್ಬರ ಒಂದು ಬಾಂಡಿಂಗ್ ಒಂದು ಎಮೋಷ್ನಲ್ ಸೀನ್ ಇದೆ, ಅದು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು. ಈ ತಂಡಕ್ಕೆ ಒಳ್ಳೆಯದಾಗಲಿ. ಹೊಸಬರು ಅಂದರೆ ಹೊಸ ತಂಡಗಳಿಗೆ ಹೆಚ್ಚಾಗಿ ಪ್ರೋತ್ಸಾಹ ಮಾಡ್ತಾರೆ, ಹೊಸ ಸಿನಿಮಾಗಳು ಬರ್ತವೆ. ನಾಯಕಿಯರು ಕೂಡ ಅವರು ಕೂಡ ಅದ್ಭುತವಾಗಿ ಅಭಿನಯ ಮಾಡ್ತಾರೆ. ಒಳ್ಳೆ ಲೊಕೇಶನ್ಸ್ಗಳು, ಒಳ್ಳೆಯದಾಗಲಿ ಈ ಒಂದು ತಂಡಕ್ಕೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.